ಜಗತ್ತಿನೊಳಗೆ ಒಬ್ಬ ಸದ್ಗುರು ಸಿಕ್ಕ ಮೇಲೆ ಅವನ ಆಜ್ಞೆ ಪರಿಪೂರ್ಣವಾಗಿ ಪಾಲಿಸೋದ್ರೊಳಗೆ ನಮ್ಮದು ಸಾರ್ಥಕತೆ ಅದ. ಎಂಥ ಪ್ರಸಂಗ ಬರಲಿ, ಎಂಥ ಜಟಿಲವಾದ ಸಮಸ್ಯೆ ಬರಲಿ, ಮನಸ್ಸಿತ್ತಂದ್ರೆ ಆಜ್ಞೆ ಪಾಲನೆ ಮಾಡಬೇಕಂತ ಇತ್ತಂದ್ರೆ ತಾನಾಗ್ತದೆ. ಹೀಗಾಗ್ತದೆ. ಒಮ್ಮೆ ಗುರುನಾನಕರಲ್ಲಿ ಏನಾಗ್ತದೆ, ಗುರುನಾನಕರು ಏನಂದರೆ ಯಾವತ್ತೂ ಅವರು ಬಂದು ಜನರಿಗೆ ಊಟ ಇಲ್ಲ ಕಳಿಸ್ತಿದ್ದಿಲ್ಲ, ಹೊಟ್ಟೆಗೆ ಇಲ್ಲ ಕಳಿಸ್ತಿದ್ದಿಲ್ಲ. ಅದಕ್ಕೆ ಲಂಗರ್ ಅಂತ ಅವರು ಅದು ಕಳಿಸ್ತಾರೆ. ಒಮ್ಮೆ ಮಳೆ ಬಂದು ಜೋರು 3-4 ತಿಂಗಳ ಮಳೆ ಬಂದು ಎಲ್ಲ ಕಟ್ಟಿಗೆ ಎಲ್ಲ ಸೌದೆ ಎಲ್ಲ, ಆವಾಗ ಈಗೇನು ಗ್ಯಾಸ್ ಪಾಸ್ ಇರ್ತಿದ್ದಿಲ್ಲ, ಎಲ್ಲ ಒಣಗಿದ ಕಟ್ಟಿಗೆ ಸಿಗೋದಿಲ್ಲ. ರಾತ್ರಿ ಒಮ್ಮೆ ಬಂದಿರ್ತಾರೆ, ರಾತ್ರಿ ಸುಮಾರು 9 ಗಂಟೆ ಸುಮಾರು ಶಿಷ್ಯರು ಅವ್ರಿಗೆ ಏನಾದರೂ ಮಾಡಬೇಕಲ್ಲ, ಹೊಟ್ಟೆಗೆಲ್ಲ ಕಳಿಸಿದವರು. ಈಗಾದರೂ ಪಂಜಾಬ್ದೊಳಗೆ ಊಟ ಮೊದಲು 24 ತಾಸು ಇರ್ತದಲ್ಲಿ. ಅದಕ್ಕೆ ಅವ್ರು ಏನು ಮಾಡಿದ್ರು, ಏನು ಮಾಡ್ಬೇಕು ಇವತ್ತು, ಸೌದೆ ಹಚ್ಚೋದಿಲ್ಲ ಅಂತ ಹೇಳ್ತಾರೆ ಶಿಷ್ಯರು. ಈಗ ಏನು ಮಾಡಬೇಕು, ಬರೀ ಕಾಳು ಪಡಿ ಹಸಿದು ತಿನ್ಲಿಕ್ಕೆ ಆಗೋದಿಲ್ಲ, ಏನು ಮಾಡಬೇಕು ಅಂತ ಏನು ಮಾಡ್ತಾರೆ, ಸ್ಥಿತಿ ಒಳಗೆ ಆಗ್ತಾರೆ. ಅವಾಗ ಒಬ್ಬ ಶಿಷ್ಯ ಬರ್ತಾನೆ, ಗುರುಗಳೇ ನಾನು ತೊಗೊಬರ್ತೇನೆ ಒಣ ಸೌದೆ ತೊಗೊಂಬರ್ತೇನೆ ಅಂತ. ಎಲ್ಲಿ ತೊಗೊಬರ್ತೀವಿ, ಎಲ್ಲ ಕಡೆಯಿಂದ ತೆಗೆದುಬಿಟ್ಟದ ಅಡಿಯೊಳಗೆ ಅಂತ. ನಾನು ತೊಗೊಬರ್ತೀನಿ ಅಂತ ಹೇಳ್ತಾನೆ. ಹೋಗ್ತಾನೆ, ಮನೆಯೊಳಗೆ ಹೋಗಿ ಮುಂಬಾಗಿಲು ಇರ್ತದಲ್ಲ, ಬಾಗಿಲು ಹೊಡಿತಾನೆ. ಅದು ಎಲ್ಲ ಹೊಡಿತಾನೆ, ಕೈಲಿ ಹೊಡೆದು ತೊಗೊಂಬರ್ತಾನೆ. ತೊಗೊಂಡು ಬಂದು ಎಲ್ಲ ಕುದಿಸಿ ಎಲ್ಲ ಮಾಡಿ ಅಡುಗೆ ಮಾಡ್ಕೊಟ್ಬಿಡ್ತಾನೆ. ಅಲ್ಲ, ಅವನ ಭಯ ಇಲ್ಲ, ಹೋಗಿತ್ತು ನುಕ್ಸಾನ ಇತ್ತು ಅಥವಾ ಯಾರು ತುಳುಗ ರಾತ್ರಿ ಬಾಗಿಲು ತೆಗೆದ್ರೆ ಏನು ಗತಿ ಅಂತ ಯಾವುದೂ ಇಲ್ಲ. ಮೊದಲು ಗುರುವಿನ ಸಾಕು, ಹೇಳೋರಿಲ್ಲ ಸಾಕು, ಮೊದಲು ಮಾಡ್ತಾರೆ. ಅದು ಮುಂದೆ ಏನಾಗಲಿ ಬಿಡಲಿ ವಿಚಾರ ಮಾಡೋದು ಅಂತ ಅಷ್ಟೊಂದು ತ್ಯಾಗ ಭಾವ ಮನುಷ್ಯರಲ್ಲಿ. ಯಾವುದೋ ಭಯ ಇಲ್ಲ, ಕಾಲದ್ದು ಕಾಕೋದು ಏನೋ ಗುರು ಆಜ್ಞಾ ಪಾಲನೆ ಒಂದೇ ಗುರಿ.